ನಮಸ್ಕಾರ ಸ್ನೇಹಿತರೆ, ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ. ಯುಗಾದಿ ಸ್ಪೆಷಲ್ಲು ಗೊಜ್ಜು ಮಾಡ್ತಾಯಿದ್ದೀನಿ. ಇದು ಒಬ್ಬಟ್ಟು ರಸಕ್ಕಾಗಿರ್ಬೋದು, ಇಲ್ಲ ಒಬ್ಬಟ್ಟು ಸಾರಿಗಾಗಿರ್ಬೋದು, ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಅಕಸ್ಮಾತಾಗಿ ಒಬ್ಬಟ್ಟು ತಿಂದು ತುಂಬಾ ಸ್ವೀಟ್ ಅನಿಸಿದ್ರು ಈ ಥರ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಕಾಳು ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ. ಕಾಳು ನೆನೆ ಹಾಕ್ಕೊಂಡಿದ್ದೀನಿ. ಕಡಲೆಕಾಳು ಒಂದು 1/4 kg ಕಮ್ಮಿ, ಒಂದು 3 ಅವರ್ ನೆನೆಸ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಕಾಳು ಕೂಡ ನೆಂದೈತೆ. ಇಲ್ಲಿ ಸ್ವಲ್ಪ ಮಸಾಲೆ ಬೇಕು, ಅದಕ್ಕೆ ಮಸಾಲೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕಾಳು ಕಮ್ಮಿ ನೆನೆಸಿದ್ದೆ, ಅದಕ್ಕೆ ಕಮ್ಮಿ ಮಸಾಲೆ ಬೇಕಾಗುತ್ತೆ. ಒಂದು ಈರುಳ್ಳಿ ಆದರೆ ಸಾಕು. ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ದಪ್ಪದಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಟೊಮಟೊ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಇಷ್ಟು ಸಾಕಾಗುತ್ತೆ. ಇದು ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಕರಿಬೇವು, 1 ಇಂಚ್ಗಿಂತ ಕಮ್ಮಿ ಶುಂಠಿ, ಹಸಿಮೆಣಸಿನ್ಕಾಯಿ ಒಂದು 3, ಇಲ್ಲಿ 1-2 ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕೊತೀನಿ ಕಲರಿಗೋಸ್ಕರ. ನಿಮಗೆ ಇಲ್ಲಿ ಒಣಗಿದ ಮೆಣಸಿನ್ಕಾಯಿ ಬೇಕು ಅಂದರೆ ಕೂಡ ಹಾಕೋಬೋದು. ನಾನು ಅಲ್ಲಿ ಒಣಗಿದ ಮೆಣಸಿನ್ಕಾಯಿ ಹಾಕಿಲ್ಲ. ಒಂದು ಅರ್ಧ ಸ್ಪೂನ್ಗಿಂತ ಕಮ್ಮಿ ಹಾಕ್ಕೊಂಡು ಎಣ್ಣೆ. ಇದು ಒಂದು 2-3 ನಿಮಿಷ ಹುರ್ಕೊಂಡ್ರೆ ಸಾಕು. ಇದು ಒಂದು 2-3 ನಿಮಿಷ ಹುರ್ಕೊಂಡಿದ್ದಾದಮೇಲೆ ಒಂದು 1/4 ಟೀ ಸ್ಪೂನ್ ಗಸಗಸೆ, ಒಂದು ಅರ್ಧ ಸ್ಪೂನ್ ಕಡಲೆಪಪ್ಪು, ಒಂದು 3-4 ಗೋಡಂಬಿ, 1-2 ಸ್ಪೂನ್ ತೆಂಗಿನಕಾಯಿ ತುರಿ. ಸ್ಟವ್ ಆಫ್ ಮಾಡಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದನ್ನು ಹುರಿಯೋ ಅವಶ್ಯಕತೆ ಇರಲ್ಲ, ಮಿಕ್ಸ್ ಮಾಡಿಕೊಂಡ್ರೆ ಸಾಕಿದು. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದು ಮಸಾಲೆ ಎಲ್ಲ ತಣ್ಣಗಾಗೋಷ್ಟು ಕಾಳು ಮತ್ತು ತರಕಾರಿ ಕೂಡ ಒಗ್ಗರಣೆ ಮಾಡ್ಕೊತೀನಿ. 1 ಸ್ಪೂನಷ್ಟು ಎಣ್ಣೆ ಆದರೆ ಸಾಕು. ಕುಕ್ಕರ್ ಬಿಸಿ ಆದಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಒಂದು ಗೆಡ್ಡೆ ಈರುಳ್ಳಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಕಲರ್ ಚೇಂಜ್ ಆಗೋದೇನು ಬೇಡ, ಒಂದು ಅರ್ಧ ನಿಮಿಷ ಆದರೆ ಸಾಕು. ತೊಳೆದಿರೋಂಥ ಕಾಳು ಕೂಡ ಹಾಕ್ಕೊತಾ ಇದ್ದೀನಿ. ಒಂದು 3 ಟೈಮ್ ಕಾಳು ತೊಳ್ಕೊಬೇಕಾಗುತ್ತೆ ಕ್ಲೀನಾಗೆ. ಈ ಕಾಳೆಲ್ಲ ಹಾಕ್ಕೊಂಡಿದ್ದಾದಮೇಲೆ ತರಕಾರಿ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ನಾನು ಮೀಡಿಯಮ್ ಸೈಜಲ್ಲೇ ತರಕಾರಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ದಪ್ಪ ಹಾಕೋಬೋದು, ಒಂದು ಮೀಡಿಯಮ್ ಸೈಜಲ್ಲಿ ಹಾಕ್ಕೊಂಡಿದ್ದೀನಿ. ಬೇಗನೆ ಬೇಯುತ್ತೆ ಈ ಥರ ಹಾಕ್ಕೊಳ್ಳೋದ್ರಿಂದ. ತರಕಾರಿ ಆಲೂಗಡ್ಡೆ, ಬದನೆಕಾಯಿ, ಬೀನ್ಸು, ಕ್ಯಾರೆಟ್ ಇಷ್ಟ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾಳು ಜೊತೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಇವಾಗೆ ಹಾಕ್ಕೊಂಡಿದ್ದೀನಿ. ಮಸಾಲೆ ಕೂಡ ತಣ್ಣಗಾಗೈತೆ. ಇದನ್ನು ನುಣ್ಣಗೆ ರುಬ್ಕೊತೀನಿ. ಇವಾಗ ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನಾನು ಒಣಗಿದ ಮೆಣಸಿನ್ಕಾಯಿ ಹಾಕಿದ್ದಿಲ್ಲ, ಅದಕ್ಕೆ ಖಾರದ ಪುಡಿನೇ 1 ಸ್ಪೂನ್ ಸಾಕು. ಇವಾಗ ಬಿಸಿಲಿರೋದ್ರಿಂದ ಜಾಸ್ತಿ ಖಾರನೇ ಯಾರೂ ತಿನ್ನಲ್ಲ, ಅದಕ್ಕೆ 1 ಸ್ಪೂನಷ್ಟು ಹಾಕಿದ್ದೀನಿ. ಧನಿಯಾ ಪೌಡ್ರು 1.5 ಸ್ಪೂನ್ ಆದರೆ ಸಾಕು. ಗರಂ ಮಸಾಲ 1 ಸ್ಪೂನ್ ಹಾಕ್ಕೊತೀನಿ. ಇಲ್ಲ ಅರಿಶಿನ ಪೌಡ್ರು 1 ಚಿಟಿಕೆ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಕೂಡ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ 1 ಸ್ಪೂನ್ ಯಾಕೆ ಅಂತಂದರೆ ಚಕ್ಕೆ ಲವಂಗ ಏನೂ ಹಾಕಿದ್ದಿಲ್ಲ, ಅದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಇದನ್ನೆಲ್ಲ ಕ್ಲೀನಾಗಿ ಹುರ್ಕೋಬೇಕಾಗುತ್ತೆ. ಒಂದು ಅರ್ಧ ನಿಮಿಷ ಹುರ್ಕೊಂಡ್ರೆ ಸಾಕು, ಹಸಿ ಸ್ಮೆಲ್ ಹೋಗೋವರೆಗೂ. ಇದು ಮಸಾಲೆದು ನೋಡಿ, ಇಷ್ಟೆಲ್ಲ ಹುರ್ಕೊಂಡಿದ್ದಾದಮೇಲೆ ಇವಾಗ ರುಬ್ಬಿರೋ ಅಂಥ ಮಸಾಲ ಕೂಡ ಹಾಕ್ಕೊತಾ ಇದ್ದೀನಿ. ಮಸಾಲೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಇದು ಗೊಜ್ಜು ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದು ಒಬ್ಬಟ್ಟು ರಸಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಬ್ಬಟ್ಟು ರಸ ಅಂತ ಅಲ್ಲ, ಒಬ್ಬಟ್ಟು ಸಾರಿಗೂ ಚೆನ್ನಾಗಿರುತ್ತೆ. ಇಲ್ಲ ಬೇರೆ ಟೈಮಲ್ಲಿ ಅನ್ನ, ಚಪಾತಿ, ಪೂರಿ, ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಇವತ್ತು ದೋಸೆಗೆ ಮಾಡಿದ್ದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೀರೇನು ಹಾಕಿಲ್ಲ, ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮಗೆ ಗೊಜ್ಜು ಇಷ್ಟು ಗಟ್ಟಿಗಿರಬೇಕು. ಇವಾಗ ಇದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾನು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಗಟ್ಟಿ ಆಯಿತು. ಇನ್ನು ಸ್ವಲ್ಪ ತೆಳು ಮಾಡಿಕೊಂಡು ಇನ್ನು ಸ್ವಲ್ಪನೇ ನೀರು ಹಾಕ್ಕೊತೀನಿ. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ನಾವು ರುಚಿ ನೋಡಬೇಕಾಗುತ್ತೆ. ಉಪ್ಪು ಕರೆಕ್ಟಾಗೈತೆ ಇಲ್ವಾ ಅಂತ ನೋಡಿ ರುಚಿ ನೋಡಿ. ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಇದನ್ನು 1-2 ವಿಸಿಲ್ ಬಂದರೆ ಸಾಕು. ಜಾಸ್ತಿ ಬೇಡ, ಕಾಳು ನೆನೆಸಿರೋದ್ರಿಂದ 2 ವಿಸಿಲ್ಗೆ ಸಾಕು, ಬೆಂದೋಗುತ್ತೆ ಕಾಳು ಮತ್ತು ತರಕಾರಿ ಎಲ್ಲ. 1-2 ವಿಸಿಲ್ ಬಂದರೆ ಸಾಕು. 2 ವಿಸಿಲ್ ಕೂಡ ಬಂದು ಕುಕ್ಕರ್ ಕೂಡ ತಣ್ಣಗಾಗೈತೆ. ವಿಸಿಲ್ ನೋಡಿ ಈ ಥರ ಎತ್ತಿ ಓಪನ್ ಮಾಡಿ ನಾವು ಕುಕ್ಕರ್ ಓಪನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಗೊಜ್ಜು ತುಂಬ ಕ್ಲೀನಾಗಿ ಬೆಂದೈತೆ. ನೋಡಿ, ಇಷ್ಟು ಚೆನ್ನಾಗಿ ಆಗೈತೆ. ಇದನ್ನು ಏನು ಜಾಸ್ತಿ ಬೇಯಿಸೋದು ಬೇಕಾಗಲ್ಲ. ನೋಡಿ, ಇಷ್ಟು ಎಣ್ಣೆನೂ ಅಷ್ಟೇ ಜಾಸ್ತಿ ಹಾಕಿದ್ದಿಲ್ಲ, 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೆ. ಕ್ಲೀನಾಗಿ ಬೆಂದೈತೆ ತರಕಾರಿ ಮತ್ತು ಕಾಳು ಎಲ್ಲ. ಗೊಜ್ಜು ಅಂದರೆ ಇದೇ ಥರ ಇರಬೇಕು. ಇನ್ನು ಜಾಸ್ತಿ ನಾವು ಗಟ್ಟಿನೂ ಮಾಡ್ಕೋಬಾರ್ದು. ಆಲ್ಮೋಸ್ಟ್ ಗಟ್ಟಿನೇ ಐತೆ. ಇನ್ನು ತೆಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಇನ್ನು ಗಟ್ಟಿ ಮಾಡಿದ್ರೆ ತುಂಬ ಚೆನ್ನಾಗಿರೋದು. ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಯ್ತು ನಮಗೆ ಗೊಜ್ಜು.
ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದು ಅನ್ನ, ಪೂರಿ, ಚಪಾತಿ, ದೋಸೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ವಿಡಿಯೋ ಇಷ್ಟ ಲೈಕ್ ಮಾಡಿ.